सिद्धिप्रदायकाय गुरु ब्रह्मा गुरु विष्णु गुरुदेव महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ಜೂನ್ ತಿಂಗಳ ಮೇಷರಾಶಿಯ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಪೇಜ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ವೃತ್ತಿ ಹಾಗೂ ಉದ್ಯೋಗದ ಬಗ್ಗೆ ನೋಡೋ ಹಾಗಿದ್ದರೆ ಈ ಜೂನ್ ತಿಂಗಳು ನಿಮಗೆ ಮಿಶ್ರ ಫಲವನ್ನು ನೀಡುತ್ತದೆ. ತಿಂಗಳ ಮೊದಲನೇ ದಿವಸದಿಂದ ಮಂಗಳನ ಪ್ರಭಾವದಿಂದ ಕೆಲಸದಲ್ಲಿ ವಿಪರೀತ ಒತ್ತಡ ಅನ್ನೋದು ಇರುತ್ತದೆ. ಸಹೋದ್ಯೋಗಿಗಳ ಜೊತೆಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರಬಹುದು. ಆದ್ದರಿಂದ ನಿಮ್ಮ ಕೋಪ ಹಾಗೂ ಮಾತಿನ ಮೇಲೆ ಸ್ವಲ್ಪ ನಿಗಾ ಅನ್ನೋದಿರಲಿ. ಆದರೆ ತಿಂಗಳ 15 ದಿವಸದ ನಂತರ ಈ ಒಂದು ಸಮಸ್ಯೆ ಸುಧಾರಣೆ ಆಗುತ್ತದೆ. ಸಂಬಳದ ಕೆಲಸದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಆರಂಭದಲ್ಲಿ ಕೆಲಸದ ಒತ್ತಡ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ಇನ್ನು ಆರ್ಥಿಕ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ ಈ ಜೂನ್ ತಿಂಗಳಲ್ಲಿ ಆದಾಯಕ್ಕೆ ಕಡಿಮೆ ಅನ್ನೋದಿಲ್ಲ. ಹೊಸ ಹೂಡಿಕೆಗೆ ಹಣ ಹರಿವು ಆಗುತ್ತದೆ. ಆದರೆ ಮಂಗಳನ ಒಂದು ಪ್ರಭಾವದಿಂದಾಗಿ ಅನಿರೀಕ್ಷಿತ ಖರ್ಚುಗಳು ನಿಮಗೆ ಹೆಚ್ಚಾಗುತ್ತದೆ. ಇನ್ನು ವ್ಯವಹಾರದ ವ್ಯಕ್ತಿಗಳು ಇರೋದರಿಂದ ಜೂನ್ ತಿಂಗಳಲ್ಲಿ ಮಿಶ್ರ ಫಲ ದೊರೆಯುವಂಥ ವಿಚಾರವಿದೆ. ಶನಿ ದೃಷ್ಟಿಯ ಪ್ರಭಾವದಿಂದಾಗಿ ಹೊಸ ಹೂಡಿಕೆಯ ಮಾರ್ಗಗಳು ತೆರೆಯುತ್ತದೆ. ಪಾಲುದಾರಿಕೆಯ ಒಂದು ವಿಚಾರದಲ್ಲಿ ಪಾರದರ್ಶಕತೆ ಇರಲಿ. ಮಾರುಕಟ್ಟೆಯ ಒಂದು ಕಾಂಪಿಟೇಷನ್ ನಿಯಂತ್ರಿಸಲು ಹೊಸ ವಿಚಾರಗಳನ್ನು ಕೈಗೆತ್ತಿಕೊಳ್ಳಬೇಕಾಗುತ್ತದೆ. ಇನ್ನು ಪ್ರೀತಿ ಹಾಗೂ ಕುಟುಂಬದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ ಮೇಷರಾಶಿಯವರಿಗೆ ಜೂನ್ ತಿಂಗಳು ಅತ್ಯಂತ ರೋಮಾಂಚನಕಾರಿಯಾಗಿರುತ್ತದೆ. ನಿಮ್ಮ ಸಂಗಾತಿಯ ಜೊತೆಗೆ ಒಳ್ಳೆ ಗುಣಮಟ್ಟದ ಸಮಯವನ್ನು ನೀವು ಕಳಿತೀರಾ. ಪರಸ್ಪರ ಉಡುಗೊರೆಯ ಒಂದು ವಿನಿಮಯ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಇನ್ನು ಕುಟುಂಬದ ದೃಷ್ಟಿ ನೋಡೋ ಹಾಗಿದ್ರೆ ಮಿಶ್ರ ಫಲ ದೊರೆಯುವಂತಹ ವಿಚಾರವಿದೆ. ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ವಾದ ವಿವಾದ ನಡೆಯುವಂತಹ ವಿಚಾರವಿದೆ. ಆದ್ದರಿಂದ ಮಾತಿನ ಮೇಲೆ ನಿಗಾ ಅನ್ನೋದಿರಲಿ. ಮನೆಯಲ್ಲಿ ಹಿರಿಯರೇ ಆಗಲಿ ಅಥವಾ ತಂದೆ ತಾಯಿಯವರ ಮೇಲೆ ಆರೋಗ್ಯದ ಮೇಲೆ ಸ್ವಲ್ಪ ನಿಗಾ ಅನ್ನೋದು ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ ಮೇಷರಾಶಿಯವರು ಜೂನ್ ತಿಂಗಳಲ್ಲಿ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ನಿರ್ಲಕ್ಷಿಸೋ ಹಾಗಿಲ್ಲ. BP ಅಥವಾ ತಲೆನೋವಿನ ಸಮಸ್ಯೆ ಕಾಣುವಂತಹ ಸಾಧ್ಯತೆ ಜಾಸ್ತಿ ಇದೆ. ಕಠಿಣವಾದ ಯೋಗವನ್ನು ಮಾಡಿ ಹಾಗೂ ಸರಿಯಾದ ಕ್ರಮದಲ್ಲಿ ನೀರನ್ನು ಸೇವಿಸಿ. ಈ ಜೂನ್ ತಿಂಗಳು ನಿಮಗೆ ವಿಶೇಷವಾದ ಪರಿಹಾರದ ಮಾರ್ಗವನ್ನು ನೋಡೋ ಹಾಗಿದ್ರೆ ಮೇಷರಾಶಿಯವರು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಭೇಟಿ ನೀಡಿ ಆಶ್ಲೇಷ ಬಲಿ ಪೂಜೆಯನ್ನು ನೆರವೇರಿಸಿ. ಸಾಧ್ಯವಾದರೆ ಆಂಧ್ರ ಪ್ರದೇಶದಲ್ಲಿರುವಂತಹ ಕಾಳಹಸ್ತಿ ದೇವಸ್ಥಾನಕ್ಕೆ ಹೋಗಿ ರಾಹು ಕೇತುವಿನ ಶಾಂತಿ ಪೂಜೆಯನ್ನು ಮಾಡಿಸಿ. ಈ ಜೂನ್ ತಿಂಗಳು ಮೇಷರಾಶಿಯವರಿಗೆ ಶುಭಕರವಾದ ತಿಂಗಳಾಗಲಿ. ಜೂನ್ ತಿಂಗಳಲ್ಲಿ ಮೇಷರಾಶಿಯವರ ಶುಭಕರವಾದ ಬಣ್ಣ ಯಾವುದು ಅಂತ ಹೇಳಿದ್ರೆ ಕೆಂಪು ಹಾಗೂ ಹಳದಿ. ಯಾವುದೇ ಒಂದು ಒಳ್ಳೆ ಉತ್ತಮವಾದ ಒಂದು ಕೆಲಸವನ್ನು ಮಾಡಲಿಕ್ಕೆ ಹೊರಡೋ ಹಾಗಿದ್ರೆ ಕೆಂಪು ಅಥವಾ ಹಳದಿ ವಸ್ತ್ರವನ್ನು ನಿಮ್ಮ ಕಿಸೆಯಲ್ಲಿ ಇಟ್ಕೊಳ್ಳಿ. ನೋಡಿದರಲ್ಲ ವೀಕ್ಷಕರೇ, ನೀವು ತಾಳ್ಮೆ ಹಾಗೂ ಸಹನೆಯಿಂದ ಇದ್ದರೆ ಈ ಜೂನ್ ತಿಂಗಳು ನಿಮಗೆ ಯಶಸ್ವಿಕರವಾಗಿರುತ್ತದೆ. ಜೈ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಹೇಳಿಬಿಟ್ಟು ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೂ ನಿಮ್ಮ ಏನೇ ಸಮಸ್ಯೆ ಇದ್ದರೂ ಸಹ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಧನ್ಯವಾದಗಳು.